ಮಧ್ಯಾಹ್ನ ಬನಾನಾ ಕೇಕ್ ಮಾಡಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೆ. ಆಗ ನನ್ನ ಫ್ರೆಂಡ್ ಒಬ್ಬಳು ಫೋನ್ ಮಾಡಿದ್ಲು. ಏನು ಮಾಡ್ತಾ ಇದೀಯ ಅಂತ ಕೇಳಿದ್ದಕ್ಕೆ ಬನಾನಾ ಕೇಕ್ ಮಾಡ್ತಾ ಇದ್ದೀನಿ ಅಂದೆ. ರೆಸಿಪಿ ಹೇಳೇ ಅಂದು. ರೆಸಿಪಿ ಯಾಕೆ ವೀಡಿಯೋನೇ ಮಾಡಿ ಹಾಕ್ತೀನಿ ಅಂತೇಳಿ ವೀಡಿಯೋ ಮಾಡಬೇಕು ಅಂದ್ಕೊಂಡೆ. ವೀಡಿಯೋಗೋಸ್ಕರ ಏನು ಜೋಡಿಸ್ಕೊಂಡಿಲ್ಲ, ರಫಾಗಿ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಜೋಡಿಸ್ಕೊಂಡಿದ್ನೋ ಹಾಗೆ ಮಾಡ್ತಾಯಿದ್ದೀನಿ. ಬನಾನಾ ಕೇಕಿಗೆ ಬೇಕಾದ ಇಂಗ್ರೀಡಿಯೆಂಟ್ಸು ಬಾಳೆಹಣ್ಣು ಮತ್ತು ಸಕ್ಕರೆ, ಚಕ್ಕೆ ಪೌಡರು, ಬೇಕಿಂಗ್ ಸೋಡಾ, ಹಾಲು, ಗೋಧಿ ಹಿಟ್ಟು ಮತ್ತು ಎಣ್ಣೆ, ಸ್ವಲ್ಪ ಡ್ರೈ ಫ್ರೂಟ್ಸು, ಕಟ್ಟಿಂಗ್ ಮಾಡಿರೋ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ 3 ಬಾಳೆಹಣ್ಣು, 1 ಕಪ್ ಹಾಲು, 1 ಕಪ್ ಎಣ್ಣೆ ಮತ್ತು 1 ಕಪ್ ಸಕ್ಕರೆ, ಇದು 4 ಐಟಮ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಬೇಕು. ಮಿಕ್ಸಿ ಮಾಡ್ಕೊಂಡಿರೋದು ಒಂದು ಬೌಲಿಗೆ ಶಿಫ್ಟ್ ಮಾಡಾದಮೇಲೆ ಅದಕ್ಕೆ 2 ಫುಲ್ ಕಪ್ಪು ಗೋಧಿ ಹಿಟ್ಟು ಹಾಕಬೇಕು. ಗೋಧಿ ಹಿಟ್ಟಲ್ಲಿ ಏನು ಗಂಟು ಸಿಗಬಾರ್ದು ಅಂಥೇಳಿ ಹಾಕ್ಕೋಬೇಕು. ಹೋಮ್ ಮೇಡ್ ಆಗಿರೋದ್ರಿಂದ ಅಷ್ಟು ಪರ್ಫೆಕ್ಟ್ ಇರಲ್ಲ, ಬಟ್ ಹೆಲ್ತಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವು ಆರಾಮ್ಸೆ ಒಂದು 4-5 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಜರಡಿ ಗೋಧಿ ಹಿಟ್ಟು ಜರಡಿ ಹಿಡ್ದಾದ್ಮೇಲೆ 1 ಸ್ಪೂನಷ್ಟು ಚಕ್ಕೆ ಪೌಡರು, ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದಿಷ್ಟನ್ನು ಹಾಕಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಕೇಕ್ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಕಡೆ ದ್ರಾಕ್ಷಿ, ಗೋಡಂಬಿ, ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಆ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ನಾನು ಇದರಲ್ಲಿ ದ್ರಾಕ್ಷಿ ಗೋಡಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಸ್ವಲ್ಪ ಹಾಕ್ತೀನಿ. ಆಮೇಲೆ ಬ್ಯಾಟರ್ನ ಇದಕ್ಕೆ ಬೌಲಿಗೆ, ಕೇಕ್ ಮಾಡೋಕ್ಕೆ ಇಡೋ ಬೌಲಿಗೆ ಹಾಕಿದ ಮೇಲೆ ಮೇಲೆ ಡೆಕೋರೇಷನ್ಗೆ ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಡೆಕೋರೇಷನ್ಗೋಸ್ಕರ ಉಳಿಸ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಆದಮೇಲೆ ಇದನ್ನು ನಾನು ಕುಕ್ಕರ್ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಬಟರ್ ಪೇಪರ್ ಹಾಕಿ ಸುತ್ತಲೂ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದಕ್ಕೆ ಈಗ ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡಾದಮೇಲೆ ದ್ರಾಕ್ಷಿ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದರಲ್ಲಿ ಡೆಕೋರೇಟ್ ಮಾಡ್ತೀನಿ. ಕೇಕ್ ಮಾತ್ರ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಬನಾನಾ ಆಗಿರೋದ್ರಿಂದ ಸ್ಮೂತ್ನೆಸ್ಸು ತುಂಬ ಚೆನ್ನಾಗಿರುತ್ತೆ. ಬನಾನಾದಲ್ಲೇ ಸ್ವಲ್ಪ ಆಲ್ರೆಡಿ ಸ್ವೀಟು ಇರುತ್ತೆ. ಅದಕ್ಕೆ ನೀವು ಸಕ್ಕರೆನ ನೋಡಿ ಆದಷ್ಟು ನಿಮಗೆ ಯಾವ ಥರ ಸ್ವೀಟ್ ಬೇಕೋ ಆ ಥರ ಮಾಡಿಟ್ಕೋಬೇಕು. ನಾನು ಬೌಲಿಗೆ ಶಿಫ್ಟ್ ಮಾಡಿ ಈಗ ಮೇಲೆ ದ್ರಾಕ್ಷಿ ಗೋಡಂಬಿಯಿಂದ ಡೆಕೋರೇಟ್ ಮಾಡಿ ಇದನ್ನು ಒಲೆ ಮೇಲಿಟ್ಟಿರೋ ನಾನ್ ಸ್ಟಿಕ್ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಇಟ್ಟಾದಮೇಲೆ ನಮಗೆ 45 ಮಿನಿಟ್ಸ್ ಬೇಕು. ಆ್ಯಕ್ಚುಲಿ ಸಿಮ್ಮಲ್ಲೇ ಬೇಯಬೇಕಲ್ಲ, ಅದಕ್ಕೋಸ್ಕರ 45 ಮಿನಿಟ್ಸ್ ತೊಗೊಳುತ್ತೆ. ಇದಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಬಿಟ್ಬಿಡೋದು. ಇದಾದಮೇಲೆ 45 ನಿಮಿಷ ಆದಮೇಲೆ ನಾವು ನೋಡಿದಾಗ ಒಂದು ಚಿಕ್ಕದು ಕಡ್ಡಿ ಥರ ಏನಾದರೂ ತೊಗೊಂಡು ಹಾಕಿ ನೋಡಿದರೆ ನಮಗೆ ಆ ಕಡ್ಡಿಗೆ ಅಂಟ್ಕೋಬಾರ್ದು ಕೇಕು. ಆವಾಗ ಕೇಕ್ ರೆಡಿಯಾಗಿದೆ ಅಂತ ನೋಡಿ, ಅಂಟ್ಕೋತಾ ಇಲ್ಲ. ಈಗ ಕೇಕ್ ರೆಡಿಯಾಗಿದೆ ಅಂತ ಇದನ್ನು ಈಗ ನಾನು ಹೊರಗಡೆ ತೆಗೆದ್ಬಿಟ್ಟು ತಟ್ಟೆಗೆ ಶಿಫ್ಟ್ ಮಾಡ್ತೀನಿ. ತಟ್ಟೆಗೆ ಶಿಫ್ಟ್ ಮಾಡಿದಾಗ ನೋಡಿ ಹೇಗನ್ಸುತ್ತೆ ಕೇಕು. ಇದನ್ನು ತಟ್ಟೆಗೆ ಶಿಫ್ಟ್ ಮಾಡಿ ಮೇಲೆ ಹಾಕಿರೋ ಬಟರ್ ಪೇಪರ್ನ ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ಕಟ್ ಮಾಡಿಬಿಟ್ಟು ನಮಗೆ ಬೇಕಾದ ಪೀಸಸ್ ಕಟ್ ಮಾಡಿಬಿಟ್ಟು ನಾವೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಆರಾಮ್ಸೆ 4-5 ದಿನ ಇಟ್ಕೊ. ಹೇಗಿದೆ ಪೂರ್ವಿಕಾ ಕೇಕು? ಸೂಪರಾ? ನೋಡಿ, ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ನೀವು ಮಾಡಿ ನೋಡಿ.